ಸಿಲಿಕಾನ್ ಸಿಟಿ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಫುಟ್ಪಾತ್ ಕಿರಿಕಿರಿಗೆ ಮುಕ್ತಿ ಸಿಕ್ಕಿದಂತಾಗಿದೆ. ವೈಟ್ ಲೈನ್ ಮಾರ್ಕ್ ಮಾಡಿ ಫುಟ್ಪಾತ್ ವ್ಯಾಪಾರ, ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳ ಸಾಮರಸ್ಯ ಕಂಡು ಬರ್ತಾ ಇದೆ. ಈಗಾಗಲೇ ಫುಟ್ಪಾತ್ನಲ್ಲಿ ಇರುವಂತಹ ವ್ಯಾಪಾರಿಗಳನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ. ಫುಟ್ಪಾತ್ ಆಗಿ ಬೀದಿ ಬದಿ ವ್ಯಾಪಾರಿಗಳ ಸಾಮರಸ್ಯ ಕಾಣ್ತಾ ಇದೆ. ವೈಟ್ ಲೈನ್ ಮಾರ್ಕ್ ಮಾಡೋದ್ರ ಮೂಲಕ ಜನರ ಸಂಚಾರಕ್ಕೆ ಅವಕಾಶದ ಜೊತೆಗೆ ವ್ಯಾಪಾರ ಮಾಡೋದಕ್ಕೂ ಕೂಡ ಅಸ್ತು ಎನ್ನಲಾಗಿದೆ. ವೈಟ್ ಲೈನ್ ಮೀರಿ ಮಾರಾಟ ಮಾಡುವಂತಿಲ್ಲ. ಅಂದ್ರೆ ಈಗಾಗಲೇ ಸುಮಾರು 2000 ಕಿಲೋಮೀಟರ್ಗೆ ಸಂಬಂಧಪಟ್ಟ ಹಾಗೆ ಕ್ಲಿಯರೆನ್ಸ್ ಮಾಡ್ತಾ ಇದ್ರು, ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗಬಾರದಂತ. ಅದಾದ ನಂತರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ 2000 ಕಿಲೋಮೀಟರ್ನಿಂದ ಅದನ್ನ ವಿಸ್ತರಣೆ ಮಾಡುವ ಕೆಲಸ ಮಾಡಿದ್ರು. ಈಗ ವೈಟ್ ಲೈನ್ ಅಂತ ಹಾಕಿದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದನ್ನ ಮೀರಿ ವ್ಯಾಪಾರಸ್ಥರಿಗಾಗ್ಲಿ ಸಾರ್ವಜನಿಕರಿಗಾಗಿ ಸಮಸ್ಯೆ ಆಗಬಾರದು, ಸಾಮರಸ್ಯದಿಂದ ವ್ಯಾಪಾರ ಮಾಡಿ ಅಂತ ಕೆಲ ರೂಲ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ನಮಗೂ ತೊಂದರೆ ಇಲ್ಲ, ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಅವರು ಆರಾಮ. ಅದರಲ್ಲಿ ಗಾಂಧಿ ಬಜಾರ್ ಅಂತೂ ಓವರ್ ತುಂಬಾನೇ ಸಹಾಯ ಆಗಿದೆ ಇದರಿಂದ. ಯಾಕೆಂದ್ರೆ ಸಾರ್ವಜನಿಕರಿಗೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ, ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಅವರು ಆರಾಮ. ಅದರಲ್ಲಿ ಗಾಂಧಿ ಬಜಾರ್ ಅಂತೂ ಓವರ್ ಮಾಡಿಕೊಟ್ರು ತಿರುಗಾಡೋರು. ಒಂಚೂರು ಏನು ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಪ್ರಾಬ್ಲಮ್ ಆಗಿರೋದು ಏನಪ್ಪ ಅಂದ್ರೆ ರೋಡ್ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಯ್ತು, ಟ್ರಾಫಿಕ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಾಂಧಿ ಬಜಾರಲ್ಲಿ. ಸರ್, ಇಲ್ಲಿ ಮಾಡಿರುವಂತಹ ರೂಲ್ಸ್ ಏನು ಸರ್? ಒಂದು ಪಟ್ಟಿಯನ್ನು ಹಾಕಿದಾರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಅಂಗಡಿಯವರು ಆ ಲೈನಿಂದ ಈ ಕಡೆ ಬರಬಾರ್ದು, ನಮ್ಮ ಫುಟ್ಪಾತ್ ಅವರು ಈ ಲೈನಿಂದ ಆ ಕಡೆ ಹೋಗಬಾರ್ದು. ಜನಗಳು ತಿರುಗಾಡಕ್ಕೆ ನೋಡಿ ಎಷ್ಟು ಜಾಗ ಇದೆ ನೋಡಿ, ಫುಲ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸರ್, ಇದೇ ತರ ಬೇರೆ ಕಡೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ನೋಡ್ಕೊಂಡು ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಏನ್ ಹೇಳ್ತೀರಾ ಸರ್? ಇವಾಗ ಎಲ್ಲ ಕಡೆ ಎತ್ತಿಸ್ತಾ ಇದ್ದಾರೆ, ನಿಮ್ ತರನೇ. ಇನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಈ ಕುರಿತಾಗಿ ವಾಕ್ಥ್ರೂ ಮಾಡ್ಕೊಂಡು ಬಂದಿದ್ದಾರೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಎಷ್ಟು ನೀಟ್ಕೋಬೇಕು. ಬೆಂಗಳೂರಿನ 5 ನಗರ ಪಾಲಿಕೆಯಲ್ಲೂ ಕೂಡ ಕಳೆದ 5 ದಿನದಿಂದಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ನಾನಿವಾಗ ಗಾಂಧಿ ಬಜಾರ್ ಅಲ್ಲಿ ಇದ್ದೀನಿ. ಗಾಂಧಿ ಬಜಾರ್ನ ಫುಟ್ಪಾತ್ನೂ ಕೂಡ ನೀವು ಒಮ್ಮೆ ಗಮನಿಸಬಹುದು. ಈಗ ಆಲ್ರೆಡಿ ಬೆಂಗಳೂರಿನ ಬಹುತೇಕ ಕಡೆ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡೋರಿಗೆ ಜಿಬಿಎ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟು ಅಲ್ಲಿ ಫುಟ್ಪಾತ್ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮುಲಾಜಿಲ್ದೆ ಆ ಒಂದು ಒತ್ತುವರಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಒಂದ್ ರೀತಿಯಲ್ಲಿ ಗಾಂಧಿ ಬಜಾರ್ನ ಈ ಒಂದು ಫುಟ್ಪಾತ್ ಏನಿದೆ ಅದು ಮಾಡೆಲ್ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಫುಟ್ಪಾತ್ ಅಗಲೀಕರಣವನ್ನ ಮಾಡಿದ್ರೆ ಒಂದು ಕಡೆ ವ್ಯಾಪಾರಸ್ಥರಿಗೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಇಬ್ಬರಿಗೂ ಕೂಡ ಸಹಾಯಕ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಸಾಕಷ್ಟು ಜನ ವ್ಯಾಪಾರಿಗಳಿದೆ. ಆದ್ರೆ ಯಾರಿಂದ ಯಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ರೂಲ್ಸ್ ಅನ್ನ ಮಾಡಲಾಗಿದೆ. ಏನು ಆ ಒಂದು ರೂಲ್ಸ್ ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರ್ಬೋದು, ಒಂದು ಬಿಳಿ ಪಟ್ಟಿಯನ್ನ ಇಲ್ಲಿ ಎಳೆಯಲಾಗಿದೆ. ಆ ಒಂದು ಬಿಳಿ ಪಟ್ಟಿಯ ಒಂದು ಭಾಗದಲ್ಲಿ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡಬೇಕು, ಮತ್ತೊಂದು ಭಾಗದಲ್ಲಿ ಪಾದಾಚಾರಿಗಳು ಓಡಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಇದೇ ರೀತಿಯಲ್ಲಿ ಇಡೀ ಗಾಂಧಿ ಬಜಾರ್ನಲ್ಲಿ, ಈ ಒಂದು ಗಾಂಧಿ ಬಜಾರ್ನಲ್ಲಿ ಸರಿಸುಮಾರು 100 ವ್ಯಾಪಾರಸ್ಥರು ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರವನ್ನ ಮಾಡ್ತಾರೆ. ಹೋಟೆಲ್ಗಳಿದೆ, ಹಣ್ಣು ತರಕಾರಿಗಳು ಎಲ್ಲವೂ ಕೂಡ ಮಾರಾಟ ಆಗ್ಲಿದೆ. ಸೊ ಈ ಒಂದು ಭಾಗದಲ್ಲಿ ಈ ಒಂದು ಬಿಳಿ ಪಟ್ಟಿಯನ್ನು ಎಳೆದಿರೋದ್ರಿಂದಾಗಿ ವ್ಯಾಪಾರಸ್ಥರು ಕೇವಲ ಆ ಒಂದು ಪ್ರಿಮಿಸಿಸ್ ಅಲ್ಲಿ ಮಾತ್ರ ವ್ಯಾಪಾರವನ್ನ ಮಾಡಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಭಾಗದಲ್ಲಿ ಬರೋಂಗಿಲ್ಲ. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸಾರ್ವಜನಿಕರು ಕೂಡ ರಸ್ತೆಯಲ್ಲಿ ಓಡಾಟವನ್ನು ನಡೆಸದೆ ಈ ಒಂದು ಗಾಂಧಿ ಬಜಾರ್ನ ಫುಟ್ಪಾತ್ ಏನಿದೆ ಅದನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ಫುಟ್ಪಾತ್ ಅಗಲೀಕರಣಗಳು ಬೇರೆ ಕಡೆ ಆಯ್ತು ಅಂತ ಹೇಳಿದ್ರೆ ಪಾದಚಾರಿಗಳಿಗೂ ಸಹಾಯಕ ಆಗುತ್ತೆ, ಜೊತೆಗೆ ವ್ಯಾಪಾರಿಗಳಿಗೂ ಕೂಡ ಸಹಾಯಕ ಆಗುತ್ತೆ. ಪ್ರಮುಖವಾಗಿ ಮಲ್ಲೇಶ್ವರಂ, ಜಯನಗರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆಗಿದೆ. ಹಾಗೆ ಆ ಒಂದು ಭಾಗ ಏನಿದೆ ಅದನ್ನ ಶಾಪಿಂಗ್ ಸ್ಟ್ರೀಟ್ ಆಗಿ ಮಾರ್ಪಾಡು ಮಾಡಲಾಗಿದೆ. ಸೊ ಹೀಗಾಗಿ ಆ ರೀತಿಯ ಜಾಗಗಳಲ್ಲಿ ಈ ರೀತಿಯಲ್ಲಿ ಫುಟ್ಪಾತ್ ಅನ್ನ ಅಗಲೀಕರಣ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಕಡೆ ಬೀದಿ ಬದಿಗಳಿಗೂ ಕೂಡ ಜೀವನವನ್ನ ಸಾಗಿಸ್ಲಿಕ್ಕೆ ಆಗುತ್ತೆ, ಹಾಗೆ ಪಾದಚಾರಿಗಳಿಗೂ ಕೂಡ ಇದು ಸಹಾಯಕ ಆಗುವಂತದ್ದು. ಈಗ ಆಲ್ರೆಡಿ ಒತ್ತುವರಿ ತೆರವು ಮಾಡಿರೋದ್ರಿಂದಾಗಿ ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳ ಜೀವನ ಅತಂತ್ರ ಆಗಿದೆ. ಹೀಗಾಗಿ ಸರ್ಕಾರ ಹಾಗೆ ಜಿಬಿಎ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಗಾಂಧಿ ಬಜಾರ್ನ ಈ ಒಂದು ಫುಟ್ಪಾತ್ ಏನಿದೆ ಎಲ್ಲರಿಗೂ ಕೂಡ ಒಂದ್ ರೀತಿಯಲ್ಲಿ ಮಾದರಿ ಅಂತಾನೆ ಹೇಳ್ಬೋದು. ಒಂದು ಕಡೆ ರಸ್ತೆ ಕಿರಿದಾಗಿದೆ, ಸೊ ಇದರಿಂದ ಕೆಲವೊಂದಿಷ್ಟು ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ಅದನ್ನ ಹೊರತುಪಡಿಸಿ ಪಾದಚಾರಿಗಳಿಗಾಗ್ಲಿ ಅಥವಾ ವ್ಯಾಪಾರಸ್ಥರಿಗಾಗ್ಲಿ ಇದು ಯಾವುದೇ ರೀತಿ ತೊಂದರೆಯನ್ನ ಉಂಟು ಮಾಡ್ತಾ ಇಲ್ಲ ಈ ಒಂದು ಮಾಡೆಲ್. ಸೊ ಹೀಗಾಗಿ ಬೇರೆ ಬೇರೆ ಭಾಗದಲ್ಲಿ ಇದೇ ರೀತಿಯ ಮಾದರಿಯನ್ನ ಅನುಸರಿಸಿದ್ರೆ ಪಾದಚಾರಿಗಳಿಗೂ ಕೂಡ ಸಹಾಯಕ ಆಗುತ್ತೆ, ಜೊತೆಗೆ ವ್ಯಾಪಾರಸ್ಥರಿಗೂ ಕೂಡ ಇದು ಸಹಾಯಕ ಆಗಲಿದೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.